ಇನ್ನು ಬಿಜೆಪಿಯಲ್ಲಿ ಬಣ ಬಡಿದಾಟ ಅಂತಕ್ಕಂಥದ್ದು ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡುಬರ್ತಾ ಇಲ್ಲ. ನಿನ್ನೆ ರಾತ್ರಿ ಏಕಾಏಕಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ರೆಬಲ್ ಯತ್ನಾಳ್ ಟೀಮ್ ವಿರುದ್ಧ ಅಮಿತ್ ಶಾಗೆ ವಿಜೇಂದ್ರ ಕಂಪ್ಲೇಂಟ್ ಕೊಟ್ಟರು. ವಿಜೇಂದ್ರ ನಡೆಗೆ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ನನ್ನ ಜೊತೆ ಮಾತನಾಡಿದ್ರೆ ನಾನು ಮಾತೇ ಆಡಲ್ಲ, ನಾನು ಯಾರ ಜೊತೆಗೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ. ವಿಜೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಷಿಯನ್ ಅಂತ ಅವ್ರು ಹೇಳೋದು. ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ, ಹಾಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ವಕ್ಫ್ ಆಸ್ತಿ 3 ಪಾಕಿಸ್ತಾನ ಮಾಡುವಷ್ಟು ಕ್ರೈಮ್ ಮಾಡ್ತಿದ್ದಾರೆ. ವಕ್ಫ್ 2ನೇ ಹಂತದ ಹೋರಾಟದ ಬಗ್ಗೆ ನಾಳೆ ನಾವು ನಿರ್ಧಾರವನ್ನು ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಯತ್ನಾಳ್ ಇದರಲ್ಲಿ ಬನ್ನಿ ಮಾತನಾಡೋಣ ಸರ್. ನಿನ್ನೆ ವಿಜಯೇಂದ್ರ ಅವರು ಹೊಸ ವರ್ಷಕ್ಕೆ ಹೋಗಿ ಅಮಿತ್ ಶಾನ ಭೇಟಿಯಾಗಿ ರೆಬಲ್ಗಳ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಾವು ಹೊಸ ವರ್ಷ ಇದನ್ನು ಕರೀದಿಲ್ಲ, ವಿಜೇಂದ್ರ ಕರಿತಾನೋ ಗೊತ್ತಿಲ್ಲ. ನಾವು ಹಿಂದೂಗಳಿಗೂ ನಮ್ಮ ಹೊಸ ವರ್ಷ ಉಗಾದಿ, ಅವಾಗ ನಾವು ಶುಭಾಶಯ ಕೊಡ್ತೀವಿ. ನಮ್ಮ ಅಮಿತ್ ಶಾ ಅವ್ರಿಗಾಗಲಿ ಪ್ರಧಾನಮಂತ್ರಿಗಳಾಗಲಿ ದೂರು ಕೊಟ್ಟಿದ್ದಾರೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ರೀ. ಅವರಿಗೆ ವಿಜೇಂದ್ರಿಗೆ ಕೇಳಲ್ಲ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಕೇಳ್ರಿ, ಕ್ಲಿಯರ್ ಆಗ್ತದೆ. ಇಂದು 2 ದಿವಸ ತಾವು ಯತ್ನಾಳ್ ಉಚ್ಚಾಟನೆ ಖಚಿತ, ರಮೇಶ್ ಜಾರಕಿಹೊಳಿ ಮೇಲೆ ಕ್ರಮ ಖಚಿತ, ಯತ್ನಾಳ್ ಮುಂದಿನ ನಡೆ ಅನ್ನೋದು ಹೊಡೀರಿ. ಅಲ್ಲ ಸರ್, ಉಚ್ಚಾಟನೆ ಆ ಥರದ್ದು ಏನಾದರೂ ಸುಳಿವು ಕೊಟ್ಟಿದ್ದಾರೆ ಸರ್? ಏನು ಕತೆ ನಿಮಗೆ? ಯಾವುದು ಸುಳಿ ಯಾಕೆ ಕೊಡ್ತಾರೆ ರೀ? ನಾನು ಉಚ್ಚಾಟನೆ ಆಗೋದು ಇಲ್ಲಲ್ಲ. ಏನು ನನ್ನ ಮ್ಯಾಗೆ ಭ್ರಷ್ಟಾಚಾರ ಆರೋಪ ಅದಾವ, ಯಾವ್ದಾರ ಜೋಡೆ ನಾ ಅಡ್ಜಸ್ಟ್ಮೆಂಟ್ ಇದ್ದ ಆರೋಪಗಳದಾವ. ನನ್ನ ಮೇಲೆ ಏನೂ ಆರೋಪಗಳಿಲ್ಲ. ಪದೇ ಪದೇ ವಿಜೇಂದ್ರ ಡೆಲ್ಲಿಗೆ ಹೋಗ್ತಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಜೋಡ ಅಡ್ಜಸ್ಟ್ಮೆಂಟ್ ಇಲ್ಲ, ಸಿದ್ದರಾಮಯ್ಯ ಜೋಡ ಅಡ್ಜಸ್ಟ್ಮೆಂಟ್ ಇಲ್ಲ, ಜಮೀರ್ ಅಹಮದ್ ಖಾನ್ ಜೋಡ ಅಡ್ಜಸ್ಟ್ಮೆಂಟ್ ಇಲ್ಲ, ಅವ್ರ ಜೋಡ ಬಿಸ್ನೆಸ್ನೂ ಇಲ್ಲ, ಪಾರ್ಟ್ನರು ಇಲ್ಲ, ಸೀಟ್ ಅಡ್ಜಸ್ಟ್ಮೆಂಟು ಇಲ್ಲ. ಸರ್ ಪದೇ ಪದೇ ಡೆಲ್ಲಿಗೆ ಹೋಗ್ತಾರೆ ವಿಜೇಂದ್ರ. ಆಮೇಲೆ RSS ನಾಯಕರನ್ನು ಭೇಟಿ ಆಗಿದ್ರು. ರಾಜ್ಯಾಧ್ಯಕ್ಷರು ಅದಾರ, ಅವ್ರಿಗೆ ಮೇಲಿಂದ ಮೇಲೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಹೋಗ್ತಾರೆ. ಹೋಗ್ಲಿಕ್ಕೇನು ತಪ್ಪೇನೈತಿ? ಯತ್ನಾಳ್ ಟೀಮ್ಗೆ ದೆಹಲಿ ನಾಯಕರು ಅಪಾಯಿಂಟ್ಮೆಂಟ್ ಕೊಡ್ತಿಲ್ಲ, ಹಾಗಾದರೆ ಬಿಡಲ್ಲ ಯಾಕ್ರಿ? ನಾವೆಲ್ಲಿ ಕೇಳೇ ಇಲ್ಲಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳೋದಿಲ್ಲ ರೀ. ಅಲ್ಲಿ ಹೋಗಿ ಏನು ಹೇಳೋದದ? ನಮ್ಮದು ಏನದ, ಯಾವ ವಕಫ್ ಸಲಾಗಿ ಹೋಗ್ತೀವಿ, ಹೋದಾಗ ಅವ್ರಿಗೆ ಅಲ್ಲಿ ಮಾತಾಡ್ಸಿಬಿಡ್ತೀವಿ. ನಾವು ಉಳ್ಕಿದವನು ಭೇಟಿ ಆಗುವಂಥದ್ದು ನಮಗೆ ಈಗೇನು ಅಂಥದ್ದೇನು ನಾವು ಯಾರ ಬಗ್ಗೆ ದೂರು ಕೊಡೋರಲ್ಲ, ಆರೋಪ ಮಾಡೋರಲ್ಲ. ನಾವು ಜನರ ಜೋಡಿ ಅದ, ನಮ್ಮ ಜನಾಂದೋಲನ, ನಮ್ಮ ದಿಲ್ಲಿ ಆಂದೋಲನ ಅಲ್ಲ. ಯತ್ನಾಳ್ ಅವರು ಏನೇ ಆದರೂ ಹಿಂಗೆ ಇರ್ತಾರೆ, ಪಕ್ಷದ ಪರವಾಗಿ ಇರ್ತಾರೆ. ಹೈಕಮಾಂಡ್ ಕರೆದ್ರೆ ನಾಯಕರು ಹೋಗ್ತಾರೆ. ಏನು ಕತೆ ಸರ್? ನನ್ನಷ್ಟು ಪಕ್ಷ ನಿಷ್ಠಾವಂತರು ಯಾರೂ ಇಲ್ಲ. ನಾ ಏನು ಪಕ್ಷ ವಿರುದ್ಧ ಮಾಡೀನಿ? ನನಗೆ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋ ವೀಕ್ ಕ್ಯಾಂಡಿಡೇಟ್ ಹಾಕ್ಕೊಂಡು ನಾನು ಆರಿಸಿ ಬಂದಿಲ್ಲ. ನಾನು ಕಾಂಗ್ರೆಸ್ನವ್ರ ಭಿಕ್ಷೆಯಿಂದ MLA ಆದವಲ್ಲ, ಕೇವಲ ಹಿಂದೂಗಳಿಂದ MLA ಆದವ, BJPಯಿಂದ. ಯಾರೇ ದೂರು ಕೊಟ್ಟರು ಯತ್ನಾಳ್ ವಿರುದ್ಧ ಅವ್ರು ಕೇರ್ ಮಾಡಲ್ಲ. ಕೇರಿಗಿರೋ ಹಂಗೆಲ್ಲ ನಾನು ಅನ್ನೋದಿಲ್ಲ. ಕೇರೇ ಬರೋ ನಾಯಕಲ್ಲಿ ಅವ್ರು ಕೊಟ್ಟಿರಲಿಲ್ಲ ಅಂದ್ರೆ ಪಾಪ ಹೊಸ ಕ್ಯಾಲೆಂಡರ್ ಏನಿದೆಯಲ್ಲ ಜನವರಿ 1 ಅವತ್ತು ಶುಭಾಶಯ ಹೇಳಿದ್ರೆ ತಪ್ಪೇನೈತೆ ಅವ್ರು. ಅಲ್ಲ, ಯತ್ನಾಳ್ ಟೀಮ್ ಇರೋದೇ ಅಸಮಾಧಾನ ಅಂತ ಸರ್, ಪದೇ ಪದೇ ಪಕ್ಷ ನೋಡ್ರಿ, ಮಾಧ್ಯಮ ಸೃಷ್ಟಿಗಳು ಯತ್ನಾಳ್ ವಿರುದ್ಧನೇ ಹಿಡಿದು ಕೊಟ್ಟಾರತ್ತೆ ನೀವು ಸೃಷ್ಟಿ ಮಾಡ್ತೀರಿ, ನಿಮ್ಮ TRP ಸಲುವಾಗಿ, ನಮ್ಮದು ಅಲ್ಲ. ಅಲ್ಲ ಸರ್, ನೀವು ವಿಜೇಂದ್ರ ಜೊತೆ ಮಾತಾಡ್ತೀರಾ ಸರ್? ನೀವು ಹೋಗಿ ಮಾತಾಡಿ ಎಲ್ಲ ಸರಿ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಏನಾದರೂ ಬರುತ್ತಾ ಅಂತ? ನನಗೇನು ಅಂತ ಗರ್ಜು ಬಿದ್ದಲ್ರಿ. ಯತ್ನಾಳ್ ಏನದಾನೋ ಜಗತ್ತಿಗೆ ಗುರ್ತೈತಿ. ನಾನು ಅಡ್ಜಸ್ಟ್ ಆಗಿದ್ದರೆ ನಾನು ಸಕ್ಕರೆ ಕಾರ್ಖಾನೆ ಇಟ್ಟು ತೊಂದರೆ ಕೊಡ್ತಿದ್ದಿಲ್ಲ ಈ ಕಾಂಗ್ರೆಸ್ನವ್ರು. ವಿಜೇಂದ್ರ ಅವರೇ ಬಂದು ಯತ್ನಾಳ್ ಅವ್ರ ಜೊತೆ ನಾನು ಮಾತುಕತೆಗೆ ರೆಡಿ, ಬನ್ನಿ ಪಕ್ಷ ಒಟ್ಟಾಗಿ ಹೋಗೋಣ ಅಂತ ಏನಾದರೂ ಕರೆದ್ರೆ? ಅದು ಮೇಲಿನ ಹೈಕಮಾಂಡದವ್ರು ನಾನು ಕರೆದು ಮಾತಾಡಲಿ ಹೇಳ್ತೇನೆ. ನೀವು ವಿಜೇಂದ್ರ ಜೊತೆ ಮಾತಾಡಲ್ಲ? ನಾನು ಮಾತಾಡೋ ಅವಶ್ಯಕತೆ ಇಲ್ಲರಿ. ಹೈಕಮಾಂಡ್ ನಮಗೇನು ಅನ್ಯಾಯ ಆಗಿದೆ ಅದು ನಮಗೆ ಗೊತ್ತಿದೆ. ನಮ್ಮ ಅನ್ಯಾಯ ನಮ್ಮ ಮನಸ್ಸಿಗೆ ನೋವಿದೆ, ರಮೇಶ್ ಜಾರಕಿಹೊಳಿ ಅವ್ರ ಮನಸ್ಸಿಗೆ ನೋವಿದೆ, ಕೆಲವೊಂದು ಮಂದಿಗೆ ನೋವಿದೆ. ಅದನ್ನು ನಾವು ಇಲ್ಲಿ ಕೂತು ಮಾತಾಡೋ ಬಗೆಹರಿದ ಹೈಕಮಾಂಡ್ ನಮ್ಮ ಬಗೆಹರಿಸ್ಬೇಕಟ್ಟೆ. ಸರ್, ವಕ್ಫ್ದು 2ನೇ ಹಂತದ್ದು ಯಾವಾಗ ಪ್ರಾರಂಭ ಆಗುತ್ತೆ ಏನು ಕತೆ? ನಾಳೆ ನಾಡಿದ್ದು ನಾವು ಕಂಪ್ಲಿಯಲ್ಲಿ 3 ಗಂಟೆಗೆ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನೀಗ ಹಂಪಿ, ವಿಜಯನಗರ, ಬಳ್ಳಾರಿ, ಹಾವೇರಿ, ಧಾರವಾಡ ಈ ಭಾಗದಲ್ಲಿಯೂ ಸಹಿತ ನೆಕ್ಸ್ಟ್ ಮತ್ತು ಮುಂದಿನ ವಾರ ನಾಳೆ ಇದು ಆದಮೇಲೆ ಅಲ್ಲೇ ನಿರ್ಣಯ ಮಾಡ್ತೀವಿ ಮತ್ತೆ ಯಾವ ಜಿಲ್ಲೆ ಅನ್ನೋದು. ನಮ್ಮ ಹೋರಾಟ ನಿರಂತರ ಇರ್ತದೆ, ಏನೂ ಗಾಬರಿ ಆಗೋವಂಥದ್ದಿಲ್ಲ, ಉಚ್ಚಾಟನೆ ಆಗೋದಿಲ್ಲ. ಇದು ಮಾತ್ರ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಸರ್, ಈಗ ಒಟ್ಟಾಗಿ ಹೋಗ್ತೀರಿ ಎಲ್ಲರೂ? ಯತ್ನಾಳ್ ಅವರು ಮಾತನಾಡಿದ್ದಾರೆ. ಯತ್ನಾಳ್ ಅವ್ರು ಹೇಳೋ ಪ್ರಕಾರ ನಾನು ಅಡ್ಜಸ್ಟ್ಮೆಂಟ್ ಪಾಲಿಟಿಷಿಯನ್ ಅಲ್ಲ, ಇಂಡೈರೆಕ್ಟಾಗಿ ವಿಜೇಂದ್ರಗೆ ತುಂಬ ಟಾಂಟ್ ಕೊಟ್ಟರು. ಕಾಂಗ್ರೆಸ್ಸಿಗರ ಮರ್ಜಿಯಿಂದ ನಾನು ಗೆದ್ದಿಲ್ಲ, ಯಾರೋ ಡಮ್ಮಿ ಕ್ಯಾಂಡಿಡೇಟ್ ಹಾಕಿಸ್ಕೊಂಡು ನಾನು ಗೆದ್ದಿಲ್ಲ, ನಾನು ಗೆದ್ದಿರೋದು ಹಿಂದೂಗಳಿಂದ, BJPಯಿಂದ.
ನನಗೆ ಹೊಸ ವರ್ಷಾಚರಣೆ ಅಲ್ಲ ಇದು, ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷಾಚರಣೆ. ನಾನು ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ, ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ. ಅಂದರೆ ಎಲ್ಲವನ್ನೂ ಕೂಡ ವಿಜಯೇಂದ್ರ ಮಾಡಿದ್ದಾರೆ ಅಂತ ಯತ್ನಾಳ್ ಹೇಳ್ತಾ ಇರೋದು. ಹಾಗಾಗಿ ನಮ್ಮ ಹೋರಾಟ ಅಂತಕ್ಕಂಥದ್ದು ನಿರಂತರ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ.